ಎಸ್ ವಿ ಇನ್ಸ್ಪೈರ್ ಹಬ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಯಾವ ವಿಷಯದಲ್ಲಿ ತಗೊಂಡು ಬಂದಿದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ಉತ್ತರ ಕರ್ನಾಟಕದ ಮದುವೆ ಶಾಸ್ತ್ರಗಳಲ್ಲಿ ಒಂದು ಪ್ರಮುಖ ಶಾಸ್ತ್ರ ಅಂತಂದರೆ ಅದು ಒಳಕಲ್ ಪೂಜೆ ಮತ್ತು ಬೀಸುಕಲ್ ಪೂಜೆ. ಈ ಥರ ಪೂಜೆಗಳ ಮಾಡುವುದು ಮದುವೆ ಹಿಂದಿನ ದಿನ ದೇವರಿಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಪೂಜೆಗಳನ್ನ ಮಾಡ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು ಅಥವಾ ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರಬಹುದು. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ 100 ಕಿಲೋಮೀಟರ್ಸ್ಗೂ ಕೂಡ ಸಂಪ್ರದಾಯಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇದು ನಮ್ಮ ಗದಗ ಸೈಡಲ್ಲಿ ಮಾಡುವಂಥ ಒಂದು ಸಂಪ್ರದಾಯ. ಅಂದರೆ ಮದುವೆ ಹಿಂದಿನ ದಿನ, ಅದರಲ್ಲೂ ಕೂಡ ಗಂಡು ಮಗನ ಮದುವೆ ಇದ್ದಾಗ ಈ ಸಂಪ್ರದಾಯನ ಮಾಡ್ತಾರೆ. ಆಲ್ಮೋಸ್ಟ್ ಹೆಣ್ಮಕ್ಳ ಮದುವೆಯಲ್ಲಿ ಇಷ್ಟೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡೋದಿಲ್ಲ. ಹಾಗಾಗಿ ಇದು ನಮ್ಮಣ್ಣನ ಮದುವೆ ಮೊದಲು ಮಾಡಿರುವಂತಹ ವಿಡಿಯೋ. ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋವನ್ನು ಈ ಒಂದು ಮಾಹಿತಿಯ ಜೊತೆಗೆ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಈ ಶಾಸ್ತ್ರ ಏನು ಅಂತಂತಂದರೆ, ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂತಹ ಒಳ್ಳು, ಬೀಸುಕಲ್ಲು ಮತ್ತು ಒಣಕೆ, ಈ ಥರ ಏನು ಈ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಕೆಲವೊಂದು ಏನು ಸಾಮಗ್ರಿಗಳು ಅಥವಾ ಸಾಮಾನುಗಳು ಏನಿದಾವಲ್ಲ, ಇವುಗಳನ್ನ ಏನು ಮಾಡ್ತಾರೆ ಅಂದರೆ ಪೂಜೆ ಮಾಡಿ ನಮಸ್ಕರಿಸ್ತಾರೆ. ಅಂದರೆ ಶಾಸ್ತ್ರೋಕ್ತವಾಗಿ ಅವುಗಳನ್ನ ಸ್ವಚ್ಛಗೊಳಿಸಿ ಅವುಗಳಿಗೆ ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದರೆ ಕೆಮ್ಮಣ್ಣ ಅಂತ ಸಿಗುತ್ತೆ. ಕೆಂಪು ಕಲರ್ದು ಏನು ಹಚ್ಚಿದಾರಲ್ಲ ಅಲ್ಲಿ, ಅದು ಕೆಮ್ಮಣ್ಣ. ಅದನ್ನು ಮತ್ತು ವಿಭೂತಿ ಹಚ್ಚಿ ಅದನ್ನು ಅಲಂಕಾರ ಮಾಡ್ತಾರೆ ಹೂವಿಟ್ಟು. ಮತ್ತು ಅದಕ್ಕೆ ವಿಧ ವಿಧವಾದ ಹೂಗಳನ್ನ ಏರಿಸ್ಬಿಟ್ಟು ಉಡಿ ತುಂಬಿ 5 ಜನ ಮುತ್ತೈದೆಯರು ಸೇರಿ ಅದಕ್ಕೆ ಪೂಜೆ ಸಲ್ಲಿಸ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸಾಂಪ್ರದಾಯಿಕವಾಗಿ ಇರುವಂತಹ ಪದಗಳು, ಅಂದರೆ ಹಾಡುಗಳನ್ನ ಹಾಡಿಕೊಂಡು ಅದರಲ್ಲಿ ಧಾನ್ಯಗಳನ್ನು ಹಾಕ್ತಾ ಬೀಸುಕಲ್ಲಲ್ಲಿ ಬೀಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ಉದ್ದೇಶ ಏನು ಅಂತಂದ್ರೆ, ಆ ಮನೆಯಲ್ಲಿ ಏನು ಮದುವೆ ಆಗ್ತಿದೆಯಲ್ಲ, ಆ ಮನೆಯಲ್ಲಿ ಧನ ಧಾನ್ಯಗಳ ಕೊರತೆ ಆಗದಿರಲಿ ಅನ್ನೋ ಒಂದು ಉದ್ದೇಶದಿಂದ ಬೀಸುಕಲ್ಲಿನಲ್ಲಿ ಹಾಕಿ ಧಾನ್ಯಗಳನ್ನ ಹಾಕಿ 5 ಜನ ಮುತ್ತೈದೆಯರು ಸೇರಿ ಬೀಸ್ತಾರೆ. ಹಾಗೆ ಒಳ್ಕಲ್ಲಿನಲ್ಲೂ ಕೂಡ ಆ ಧಾನ್ಯಗಳನ್ನ ಹಾಕಿ ಕುಟ್ತಕ್ಕಂತಹ ಒಂದು ಸಂಪ್ರದಾಯನ ಮಾಡ್ತಾರೆ. ಅಂದರೆ ಮುಂದಿನ ಎಲ್ಲ ಒಂದು ಮದುವೆ ನಂತರದ ಜೀವನದಲ್ಲೂ ಕೂಡ ಈ ಸಂಪ್ರದಾಯಗಳನ್ನ ಕೈ ಬಿಡಬಾರ್ದು, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಆ ಮನೆಯಲ್ಲಿ ಧನ ಧಾನ್ಯ ಆಹಾರಗಳ ಕೊರತೆ ಆಗದೇ ಇರಲಿ ಅಂತ ಹೇಳಿ ದೇವರಲ್ಲಿ ನಮಸ್ಕರಿಸಿ ಆ ಸಂಪ್ರದಾಯಗಳನ್ನ ಮಾಡ್ತಾರೆ. ಇದಕ್ಕೆ ಮುಖ್ಯವಾಗಿ ಏನು ಮಾಡ್ತಾರೆ ಅಂತಂದ್ರೆ, 5 ಜನ ಮುತ್ತೈದರಿಗೆ ಒಂದತ್ತಿಡ್ತಾರೆ. ಒಂದತ್ತಿಟ್ಟು ಅವರು ಏನು ಮಾಡ್ತಾರೆ, ಮೊದಲು ಆ ಮುತ್ತೈದರಿಗೆ ಉಡಿ ತುಂಬುತ್ತಾರೆ. ತುಂಬಿ ನಂತರ ಈ ಸಂಪ್ರದಾಯಗಳನ್ನ ಆಚರಿಸ್ತಾರೆ. ಬಾಯ್ ಬಾಯ್.